ಹಾಗಾದ್ರೆ ಈ ಜನತಾ ಕರ್ಫ್ಯೂಗೆ ಎಲ್ಲಾ ಕಡೆಯಿಂದ ಸಪೋರ್ಟ್ ಬರ್ತಿದೆಯಾ ಅಂತ ಕ್ವಶನ್ ರೈಸ್ ಮಾಡಿದ್ರೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ನಾನು. ಜನತಾ ಕರ್ಫ್ಯೂಗೆ ಪೆಟ್ರೋಲ್ ಬಂಕ್ ಮಾಲೀಕರ ಬೆಂಬಲ ಕೂಡ ವ್ಯಕ್ತವಾಗ್ತಾ ಇದೆ. ಶಿವಮೊಗ್ಗ ಜಿಲ್ಲಾ ಪೆಟ್ರೋಲ್ ಬಂಕ್ ಮಾಲೀಕರು ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಂದ್ರೆ ಅರ್ಥ, ಶಿವಮೊಗ್ಗ ಜಿಲ್ಲೆಯಲ್ಲಿ ಪೆಟ್ರೋಲ್ ಬಂಕ್ಗಳು ಯಾವುದು ಕೂಡ ಭಾನುವಾರ ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಇರಲ್ಲ ಅಂತಾನೆ ಅರ್ಥ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಶಿವಮೊಗ್ಗದವರೇನು ಸಪೋರ್ಟ್ ಮಾಡ್ತಿದ್ದಾರೆ. ಆದರೆ ಕರ್ಫ್ಯೂ ಅಂದ್ರೆ ಜನತಾ ಕರ್ಫ್ಯೂ ದಿನ ಮಾರ್ಚ್ 28ನೇ ತಾರೀಕು ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಜನರ ಪ್ರತಿಕ್ರಿಯೆ ಹೇಗಿದೆ? ಹಾಗಿದ್ರೆ ಕರ್ನಾಟಕದವರು ಮೋದಿ ಕರೆಗೆ ಹೇಗೆಲ್ಲ ತಮ್ಮ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ, ಯಾರೆಲ್ಲ ಬೆಂಬಲವನ್ನ ಈ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಹೌದಪ್ಪ, ಈ ಜನತಾ ಕರ್ಫ್ಯೂ ನಾವು ಭಾನುವಾರ ಯಾರು ಕೆಲಸ ಮಾಡಲ್ಲ ಅಥವಾ ನಾವು ಯಾರು ಕೂಡ ಮನೆಯಿಂದಾನೇ ಹೊರಗಡೆ ಬರಲ್ಲ, ರಸ್ತೆಗಿಳಿಯಲ್ಲ. ಯಾವುದೇ ಓಲಾಗಳು, ಊಬರ್ಗಳು, ಟ್ಯಾಕ್ಸಿಗಳು, ಆಟೋ ಚಾಲಕರು, ಕ್ಯಾಬ್ ಚಾಲಕರು ಎಲ್ಲರೂ ಕೂಡ ಒಂದು ದಿನದ ಮಟ್ಟಿಗೆ ನಾವು ಯಾರೂ ಕೂಡ ರಸ್ತೆಗಿಳಿಸಲ್ಲ. ಈ ಮೂಲಕ ಸರ್ಕಾರಿ ಖಾಸಗಿ ಬಸ್ಗಳು ಕೂಡ ರಸ್ತೆಗಿಳಿಯೋದು ಅನುಮಾನ. ಜನನೇ ಇಲ್ಲ ಅಂದಮೇಲೆ ಬಸ್ಗಳು, ಕಾರ್ಗಳು, ಆಟೋಗಳು ಅವ್ರು ಯಾಕಿರ್ತಾರೆ? ಜನನೇ ಇಲ್ಲ ಅಂದಮೇಲೆ ವ್ಯಾಪಾರಸ್ಥರು ಯಾಕಿರ್ತಾರೆ? ಸೊ ಹಾಗಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡೇ ಬಿಟ್ರೆ ಒಂದು ದೊಡ್ಡ ಕಾಸ್ಗೆ ನಾವೆಲ್ಲರೂ ಕೂಡ ಸಾಥ್ ಕೊಟ್ಟಿದ್ದೀವಿ ಅನ್ನುವ ಒಂದು ದೊಡ್ಡ ಬೆಂಬಲ ಅಂತೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿರುವಂತಹ ಜನತಾ ಕರ್ಫ್ಯೂಗೆ ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡುವಂಥ ಲಕ್ಷಣ ಕಾಣಿಸ್ತಾ ಇದೆ. ಚಿಕ್ಕಪೇಟೆ ವ್ಯಾಪಾರಿಗಳಿಂದಲೂ ಕೂಡ ಸಂಪೂರ್ಣ ಬೆಂಬಲ. ಒಂದು ದೊಡ್ಡ ಮಾರ್ಕೆಟ್ ಅದು. ಚಿಕ್ಕಪೇಟೆ, ಬಳೆಪೇಟೆ, ಆ ಪೇಟೆ, ಈ ಪೇಟೆ ಎಲ್ಲ ಇದೆ ಬೆಂಗಳೂರಿನ ಹೃದಯ ಭಾಗದಲ್ಲಿ. ಆ ಭಾಗದವ್ರು ಏನಾದರೂ ನಿಲ್ಲಿಸಿದ್ರೆ ಒಂದರ್ಥದಲ್ಲಿ ಬೆಂಗಳೂರಿನ ಹೃದಯ ಭಾಗ ಸ್ತಬ್ಧ ಆಗುತ್ತೆ. ಜನ ಅಂತೂ ಬರೋದೇ ಇಲ್ಲ. ಭಾನುವಾರ ಚಿಕ್ಕಪೇಟೆ ಕಡೆ ಸಂಡೇ ಮಾರ್ಕೆಟ್ ಅಂತ ನಡೆಯುತ್ತೆ, ಅದು ಕೂಡ ಎಲ್ಲ ಕ್ಲೋಸ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಚಿನ್ನದ ಮಳಿಗೆಗಳು ಕ್ಲೋಸ್ ಆಗುತ್ತೆ. ಭಾನುವಾರ ಸಂಪೂರ್ಣ ಬಂದ್. ಇದ್ರ ಬಗ್ಗೆ ಕೆಎಸ್ಆರ್ಟಿಸಿ ಭಾಗದಿಂದ ಏನ್ ವ್ಯಕ್ತವಾಗ್ತಾ ಇದೆ ಅಂತ ಅಭಿಪ್ರಾಯ ಕೇಳೋಣ. ಕೆಎಸ್ಆರ್ಟಿಸಿಯ MD ಶ್ರೀ ಶಿವಯೋಗಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ದೇಶವ್ಯಾಪಿ ಜನತಾ ಕರ್ಫ್ಯೂಗೆ ಜನರೇ ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಜನನೇ ಅವ್ರ ಮನೆಯಿಂದ ಹೊರಗಡೆ ಬರೋಲ್ಲ ಅಂದಮೇಲೆ ಬಸ್ಗಳು ಏನು ರಸ್ತೆಗಿಳಿದೇನು ಪ್ರಯೋಜನ ಇಲ್ಲ ಅನ್ಸುತ್ತೆ ಒಂದ್ ಕಡೆಯಿಂದ, ಅಲ್ವಾ? ರಸ್ತೆ ಸಾರಿಗೆ ನಿಗಮ ವತಿಯಿಂದ ಹೇಳೋದಾದ್ರೆ, ಹಾ ಸರ್, ನಾವು ಈಗಾಗಲೇ ನಮ್ಮ ನಿಗಮದ ವತಿಯಿಂದ ಬಸ್ ಸಂಚಾರವನ್ನ ಹಲವಾರು ರೂಟ್ಸ್ ಗಳಲ್ಲಿ ಕಡಿಮೆ ಮಾಡಿದ್ದೇವೆ. ಹೌದು. 4 ನಿಗಮಗಳ ಬಗ್ಗೆ ಹೇಳೋದಾದ್ರೆ, ನಾವು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ದಿವಸ 1 ಕೋಟಿ ಜನರ ಒಂದು ಪ್ರಯಾಣಕ್ಕೆ ನಾವು ತಯಾರು ಮಾಡ್ಕೊಂಡಿದ್ದೇವೆ. ಆದ್ರೆ ಕಳೆದ ಸುಮಾರು 10 ದಿವಸಗಳಿಂದ ತಾವೇ ನೋಡ್ತಾ ಇದ್ದೀರಿ, ಈಗಾಗಲೇ 50% ಕಡಿಮೆ ಆಗಿದೆ. ಇನ್ನು ಬರುವ ಭಾನುವಾರ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರುವ ಕರೆಯ ಮೇರೆಗೆ ರಾಜ್ಯ ಸರ್ಕಾರದ ಮುಂದೆ ನೀಡುವಂತಹ ಸೂಚನೆ ಮೇರೆಗೆ ನಾವು ಮುಂದಿನ ಕ್ರಮ ಖಂಡಿತ ಜರುಗಿಸ್ತೇವೆ. ಆದ್ರೂ ಕೂಡ ಇರೋದೇ ಇಲ್ವಾ ಸರ್? ಅದನ್ನೇ ಹೇಳ್ತಾ ಇದ್ದೇನೆ. ಮುನ್ನೆಚ್ಚರಿಕೆಯಾಗಿ ಹೇಳೋದಾದ್ರೆ, ಬರುವ ಭಾನುವಾರ ಎಲ್ಲಾ ಶಾಲಾ ಕಾಲೇಜುಗಳು ಮತ್ತು ಇನ್ನಿತರ ಅಗತ್ಯ ಸೇವೆಗಳು ಬಿಟ್ರೆ ಉಳಿದಂತ ಎಲ್ಲಾ ಸೇವೆಗಳು ಸ್ತಬ್ಧವಾಗಿರುವ ಹಿನ್ನೆಲೆಯಲ್ಲಿ ಬಹುತೇಕವಾಗಿ ನಮ್ಮ ಬಸ್ಗಳು ಸಹಿತ ರಸ್ತೆ ವ್ಯಾಪ್ತಿಯಲ್ಲಿ ಹೆಚ್ಚು ಕಾಣಬರುವುದಿಲ್ಲ. ಬಹುತೇಕವಾಗಿ 100ಕ್ಕೆ ಬಹುಶಃ ನನಗನ್ಸುವ ಮಟ್ಟಿಗೆ 90 ಭಾಗ ಕಡಿಮೆ ಆಗ್ತದೆ. ಆದ್ರೂ ಕೂಡ ಇದು ಅಗತ್ಯ ಸೇವೆಯಲ್ಲಿ ಸೇರೋದ್ರಿಂದ ರಾಜ್ಯ ಸರ್ಕಾರದ ಒಂದು ಸ್ಪಷ್ಟ ನಿರ್ದೇಶನ ಬರುವ ಹಿನ್ನೆಲೆಯಲ್ಲಿ ನಾನು ಪೂರ್ಣವಾಗಿ ಸದ್ಯ ಮಟ್ಟಿಗೆ ಹೇಳೋಕೆ ಆಗ್ತಾ ಇಲ್ಲ. ಆದ್ರೂ ಕೂಡ ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ಖಂಡಿತವಾಗಿ ನಾವು ಬಸ್ಗಳ ಸಂಖ್ಯೆಯನ್ನ ಕಡಿಮೆ ಮಾಡ್ತೇವೆ. ಬಸ್ಗಳಲ್ಲಿ ಪ್ರಯಾಣಿಕರು ಕೂಡ ಸುರಕ್ಷಿತವಾಗಿ ಮತ್ತು ಸುರಕ್ಷತೆಯಿಂದ ಪ್ರಯಾಣ ಮಾಡುವ ನಿರೀಕ್ಷೆ ಮೇರೆಗೆ ನಾವು ಬಸ್ಗಳ ಸಂಖ್ಯೆಯನ್ನ ಕೂಡ ಸಂಪೂರ್ಣವಾಗಿ ನಿಲ್ಲಿಸಲ್ಲ, ಆದ್ರೆ ಅದರ ಓಡಾಟದ ಗತಿಯನ್ನ ಸ್ವಲ್ಪ ಕಡಿಮೆ ಮಾಡ್ತೀವಿ ಅಂತ ಅಲ್ವಾ? ಖಂಡಿತ ಕಡಿಮೆ ಆಗ್ತದೆ. ಎಷ್ಟೋ ಜನ ಸರ್, ಯಾಕೆಂದ್ರೆ ಎಷ್ಟೋ ಜನ ಅಫ್ಕೋರ್ಸ್ ಅವ್ರು ಬರಲ್ಲ ಅಂತ ಅಂತಿರ್ಬೋದು, ಬಟ್ ಕೆಲವು ನೆಸೆಸಿಟಿ ಯಾರಿರ್ತಾರೆ ಅವರೆಲ್ಲ ಓಡಾಡಕ್ಕಾದ್ರೂ ಇರ್ಲೇಬೇಕಲ್ಲ ಸ್ವಲ್ಪ. ಅದೇ ಅಗತ್ಯ ಸೇವೆ ಒಳಗೆ ಇದು ಸೇರಿರೋ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಸೇವೆಗಳನ್ನ ಓಡಿಸ್ತಾ ಬಿಟ್ರೆ ಬಹುತೇಕವಾಗಿ ದೂರದ ಪ್ರಯಾಣ ಇರಬಹುದು ಅಂತ ಪ್ರಯಾಣಿಕರಿಗೆ ನಾವು ಮುನ್ನೆಚ್ಚರಿಕೆ ಹೇಳೋದಾದ್ರೆ ಸ್ವಲ್ಪ ಖಂಡಿತ ಆ ಸೇವೆಗಳು ಕಡಿಮೆ ಆಗ್ತದೆ. ಸೊ ನಿಮ್ಮ ಪ್ರಯಾಣ ಮಾಡೋದಿದ್ರೆ ಸರ್ಕಾರದಿಂದ ಇದುವರೆಗೆ ಸೂಚನೆ ಬಂದಿಲ್ವಾ ಸರ್ ಆತರ ನಿಮಗೆ? ಸದ್ಯಕ್ಕೆ ಸ್ಪಷ್ಟ ನಿರ್ದೇಶನ ಇಲ್ಲ. ಸೊ ಆದ್ರೂ ಕೂಡ ಮುನ್ನೆಚ್ಚರಿಕೆಯಾಗಿ ಪ್ರಯಾಣಿಕರಿಗೆ ನಾವು ಕೊಡತಕ್ಕಂತ ಒಂದು ಸಲಹೆ ಅಂತಂದ್ರೆ, ಭಾನುವಾರ ತಾವು ಪ್ರಯಾಣ ಮಾಡೋ ಹಿನ್ನೆಲೆ ಏನಾದ್ರು ತಾವು ಹಾಕೊಂಡಿದ್ರೆ ಖಂಡಿತ ದಯವಿಟ್ಟು ಅದನ್ನ ಮುಂದಕ್ಕೆ ಹಾಕೊಳ್ಳಿ. ಇಡೀ ದೇಶ ಸ್ವಚ್ಛತೆ ಬಗ್ಗೆ ಮಾತಾಡ್ತಿದೆ ಸರ್. ಈ ಸಂದರ್ಭ ಬಳಸ್ಕೊಂಡು ಈ ಪ್ರಶ್ನೆ ಕೇಳ್ತೀನಿ ಶಿವಯೋಗಿ ಕಳಿಸೋದವ್ರಿಗೆ. ಸ್ವಚ್ಛತೆ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಕ್ಷಣಕ್ಕೆ BMTC ಎಷ್ಟು ಮಟ್ಟಿಗೆ ಸ್ವಚ್ಛತೆ ಕಡೆ ಗಮನ ಹರಿಸ್ತಾ ಇದೆ ಸರ್?
ತಾವು BMTC ಬಗ್ಗೆ ಕೇಳೋದಾದ್ರೆ ಅದಕ್ಕೆ KSRTC, ಬೇರೆ ಬೋತ್ KSRTC ಎಲ್ಲ ಕೇಳ್ತೀವಿ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಗ್ಗೆ ತಾವು ಕೇಳೋದಾದ್ರೆ ಖಂಡಿತ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಬಸ್ ಸ್ಟ್ಯಾಂಡ್ಗಳಲ್ಲಿ ಮತ್ತು ಡಿಪೋಗಳಲ್ಲಿ ಈ ಒಂದು ವೈರಸ್ ಮಾರಕ ಕಾಯಿಲೆಯಿಂದ ಆಗ್ತಕ್ಕಂತ ಅನಾಹುತಗಳ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತ ಕಾರ್ಯಕ್ರಮ ಈಗಾಗಲೇ ನಾವು ಜಾರಿಯಲ್ಲಿ ಮಾಡಿದ್ದೇವೆ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಂದ್ರೆ ಸುಮಾರು 35,000 ಕಾರ್ಮಿಕರು ಏನಿದ್ದಾರೆ ಅವರು ಕೂಡ ತಮ್ಮ ವೈಯಕ್ತಿಕ ಮತ್ತು ಸಾರ್ವಜನಿಕ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ರೂಪಕವಾಗಿ ಹೇಳೋ ಜೊತೆಗೆ ಅವರಿಗೆ ಸ್ಯಾನಿಟೈಸ್ ಮಾಡ್ತಕ್ಕಂಥದ್ದು ಇರಬಹುದು, ಬಸ್ಗಳಲ್ಲಿ ಸ್ಯಾನಿಟೈಸೇಷನ್ ಮಾಡ್ತಕ್ಕಂಥದ್ದು ಇರಬಹುದು, ಮತ್ತು ನಮ್ಮ ಎಲ್ಲ ಸ್ವಚ್ಛತಾ ಕಾರ್ಯಕ್ರಮದ ಜೊತೆಗೆ ಅವ್ರಿಗೆ ಮಾಸ್ಕ್ ಕೊಡ್ತಕ್ಕಂಥ ಎಲ್ಲ ಕಾರ್ಯಕ್ರಮ ಕೂಡ ನಾವು ಮಾಡಿದ್ವಿ. ಯಾಕೆ ಪ್ರಶ್ನೆ ರೈಸ್ ಮಾಡಿದ್ರಿ ಶಿವೋಗಿ ಸರ್? ನೆನೆ ಒಂದು ಫೋನಿಂಗ್ ಕಾರ್ಯಕ್ರಮ ಮಾಡ್ತಾ ಇದ್ವಿ, ಒಬ್ಬರು ಹೆಣ್ಮಗಳು ಫೋನ್ ಮಾಡಿದ್ರು ಶಿವಮೊಗ್ಗದಿಂದ. ಸರ್ ನನ್ನ ಗಂಡ KSRTC ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ, ಇಷ್ಟೆಲ್ಲ ಜಗತ್ತು ಮಾತಾಡ್ತಾ ಇದೆ, ಅದನ್ನ ಯಜಮಾನ್ರು ಬಸ್ ಓಡಿಸ್ತಾರೆ ದಿನ, ಅವ್ರಿಗೂ ರಜಾ ಇಲ್ಲ, ಏನಾಗ್ಬಿಡುತ್ತೆ ಏನೋ ಆತಂಕ ಸರ್ ಅಂತಿದ್ರು. ಹಾಗಾಗಿ ಪ್ರಶ್ನೆ ಕೇಳಿದೆ ನಾನು. ಖಂಡಿತ ಆತಂಕ ಎಲ್ಲರಿಗೂ ಇದೆ. ಅವರು ಕೂಡ ಚಾಲಕರಾಗಿ ಕೂಡ ತಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡ್ತಾ ಇರ್ತಕ್ಕಂಥದ್ದು ನಾವು ಅಭಿಮಾನದಿಂದ ನಾವು ಸ್ಮರಿಸಿಕೊಳ್ತಾ ಇದ್ದೇವೆ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಚಾಲಕರು ಕೂಡ ತಮ್ಮ ಆರೋಗ್ಯದ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಜೊತೆಗೆ ಅವರು ಗಮನದಲ್ಲಿಟ್ಕೊಂಡು ತಮ್ಮ ಸೇವೆಯನ್ನ ಕೊಡ್ತಾ ಇದ್ದಾರೆ ಅನ್ನೋದು ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಿನ್ನೆ ಹೇಳಿದ್ದಾರೆ. ಸಾರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಆರೋಗ್ಯ ಇಲಾಖೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಇರಬಹುದು, ಪೊಲೀಸ್ ಇಲಾಖೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು, ಹಾಗೆ ತಾವು ಕೂಡ ಮಾಧ್ಯಮದ ವರ್ಗದವರು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲರೂ ನೆಲೆಸ್ತಕ್ಕಂಥದ್ದು. ಅವರ ಆರೋಗ್ಯದ ಕಡೆ ಅವರು ಕೂಡ ಲಕ್ಷ್ಯ ಕೊಡುವ ಜೊತೆಗೆ ಅವರು ಒಂದು ವೇಳೆ ಆತ ತಮ್ಮ ಆರೋಗ್ಯದ ಬಗ್ಗೆ ಚಿಂತನೆ ಇದ್ರೆ, ಅವ್ರಿಗೆ ಏನಾದ್ರೂ ಸಮಸ್ಯೆ ಇದ್ರೆ ಖಂಡಿತ ಅವ್ರ ರಜೆ ಮೇಲೆ ಹೋಗ್ಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೇವೆ. ಅವರ ಸುರಕ್ಷತೆ ನಮಗೆ ಬಹಳ ಮುಖ್ಯ. ಥ್ಯಾಂಕ್ ಯು ಸೋ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಶ್ರೀ ಶಿವಯೋಗಿ ಅವರು, KSRTCಯ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು. ಲೆಟ್ ಮಿ ಗೋ. ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಮಾಜಿ ಅಧ್ಯಕ್ಷರಾದಂತಹ ಸಜ್ಜನ್ ಮೆಹ್ತಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಭಾನುವಾರ ಜನತಾ ಕರ್ಫ್ಯೂ ಹೇಗಿದೆ ನಿಮ್ಮ ಗಾರ್ಮೆಂಟ್ ಅಸೋಸಿಯೇಷನ್ ಅವರು? ಸರ್, ಇಡೀ ಗಾರ್ಮೆಂಟ್ ಇಂಡಸ್ಟ್ರಿ ಮಾತ್ರ ಇಲ್ಲ, ಇಡೀ ಜನತಾ ಇವತ್ತು ರೆಡಿ ಇದ್ದಾರೆ ಜನತಾ ಕರ್ಫ್ಯೂ ಅಂತ. ಈಗ ಬರೀ ನಾವು ಯಾರ ಹತ್ರ ಮಾತಾಡಿದ್ರೆ ಅವರು ಬರೀ ಇದು ಹೇಳ್ತಾ ಇದ್ದಾರೆ, ಹೆಲ್ತ್ ಈಸ್ ಇಂಪಾರ್ಟೆಂಟ್, ಹೆಲ್ತ್ ಈಸ್ ವೆಲ್ತ್ ಅಂತ. ಈಗ ಬಿಸ್ನೆಸ್ ಎಲ್ಲ ಸೆಕೆಂಡ್ ಪ್ರಯಾರಿಟಿ, ಥರ್ಡ್ ಪ್ರಯಾರಿಟಿ ಆಗ್ಬಿಟ್ಟಿದೆ. ಅಂಡ್ ಮಾನ್ಯ ಪ್ರಧಾನಮಂತ್ರಿ ಅರ್ಜಿ ಮಾಡೋ ನಿವೇದನೆ ಮಾಡಿದ್ಮೇಲೆ ಖಂಡಿತವಾಗಿ ಎಲ್ಲ ಸೀರಿಯಸ್ ಆಗಿದೆ. ಯಾಕೆಂದ್ರೆ ಈಗ ಇಟ್ಲಿ ಹ್ಯಾಸ್ ಕ್ರಾಸ್ಡ್ ಚೈನಾ. So whatever has happened in Italy, it should not happen in India. Correct. So ಎಲ್ಲರೂ ಜನ ಬಹಳ ಸಜ್ಜನ್ ಸರ್, ಈಗ ತುಂಬಾ ದೊಡ್ಡ ಬಿಸ್ನೆಸ್ ಅಂದ್ರೆ ಅದು ಚಿಕ್ಕಪೇಟೆ, ಬಳೆಪೇಟೆ, ಈ ಎಲ್ಲಾ ಪೇಟೆಗಳಲ್ಲಿ ನಡೀತಾನೆ ಇರುತ್ತೆ. ಪ್ರತಿದಿನ ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ ನಡೀತಾ ಇರುತ್ತೆ. ಈಗಾಗಲೇ ಬಿಸ್ನೆಸ್ ಕಡಿಮೆ ಇದೆ, ಬಟ್ ಸ್ಟಿಲ್ ಅವರೆಲ್ಲರೂ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆಯ್ತಪ್ಪ ಮೋದಿ ಅವರು ಕರೆ ಕೊಟ್ಟಿದ್ದಾರೆ, ಒಂದಿನ ಭಾನುವಾರ ನಾವೆಲ್ಲರೂ ಕೂಡ ಮುಸ್ತೀವಿ ಅಂತಿದಾರಾ? ಎಸ್, ಖಂಡಿತವಾಗಿ ಸರ್, ಖಂಡಿತವಾಗಿ. ಬರೀ ಮೋದಿ ಹೇಳೋದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಎಲ್ಲರೂ ಜನ ಈ ತರ ಎಜುಕೇಟೆಡ್ ಆಗಿದ್ದಾರೆ. ಅವ್ರಿಗೆ ಕರೋನಾದು ಭಯ ಇದೆ. ಆಮೇಲೆ ನಮ್ದು ಇಡೀ ಚಿಕ್ಕಪೇಟೆಯಲ್ಲಿ ನಾನು ಲಾಸ್ಟ್ 1 ಮಂತ್ ನಾನು BBMP ಕಮಿಷನರ್ ಇರ್ಲಿ, ಮೇಯರ್ ಇರ್ಲಿ, ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ಕಮಿಷನರ್ ಇರ್ಲಿ, MLA ಇರ್ಲಿ, MP ಇರ್ಲಿ, ನಮ್ಮ ಏರಿಯಾನಲ್ಲಿ ಕೊರ್ಲೆರಾ ಚಾನ್ಸಸ್ ಕೂಡ ಜಾಸ್ತಿ ಆಗ್ಬಿಟ್ಟಿದೆ. ಇಡೀ ಚಿಕ್ಕಪೇಟೆ ನೀವು ನೋಡಿ, ಬೇಸಿಕ್ ಅಮೆನಿಟೀಸ್ ಇಲ್ಲ, ಬಹಳ ಕಸ ಜಾಸ್ತಿ ಇರುತ್ತೆ, ಮಣ್ಣು ಜಾಸ್ತಿ ಇರುತ್ತೆ, ಡ್ರೈನೇಜ್ ಸೊಲ್ಯೂಷನ್ ಸರಿ ಇಲ್ಲ. ಸೊ ನಾವು ಏನ್ ಮಾಡ್ತಾ ಇದ್ದೀನಿ, ನಾನು ಬರೀ ಸಂಡೇ ಮಾತ್ರ ಬಂದ್ ಮಾಡ್ತಾ ಇಲ್ಲ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಕಂಟಿನ್ಯೂಸ್ ಬಂದ್ ಮಾಡ್ತಾ ಇದ್ದೀನಿ. ನಾನು BBMP ಕಮಿಷನರ್, BBMP ಮೇಯರ್ ಅವ್ರಿಗೆ ಚರ್ಚೆ ಮಾಡಿದ್ದೀನಿ. ಇಡೀ ಚಿಕ್ಕಪೇಟೆಗೆ ತಾವು ಸ್ಯಾನಿಟೈಸೇಷನ್ ಮಾಡಬೇಕು. ಇಡೀ ಚಿಕ್ಕಪೇಟೆ ನಮ್ಮ ಈಗ ಮೊನ್ನೆ ಯಾವ ರೀತಿ ಅವ್ರು KR ಮಾರ್ಕೆಟ್ ಮಾಡಿದ್ದಾರೆ, ಆ ರೀತಿ ನಮ್ದು ಇಡೀ ಚಿಕ್ಕಪೇಟೆನಲ್ಲಿ, ಓಲ್ಡ್ ತುರ್ಕಪೇಟೆ ಇರ್ಲಿ, ಮಾಮೂಲ್ಪೇಟೆ ಇರ್ಲಿ, ಸುಲ್ತಾನ್ಪೇಟೆ ಇರ್ಲಿ, ಆ ಏರಿಯಾ ಸುತ್ತಮುತ್ತ ಕ್ಲೀನ್ ಆಗ್ಬೇಕು ಅಂತ ನಾವು ಮನವಿ ಸಲ್ಲಿಸಿದ್ದೀನಿ ಸರ್. ರೈಟ್. ಥ್ಯಾಂಕ್ ಯು ಸೋ ಮಚ್ ಸಜ್ಜನ್ ಮೆಹ್ತಾ ಅವರೇ, ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ. ನಮ್ಮ ಜೊತೆ ಶ್ರೀ ಸೋಮಶೇಖರ್, ನಮ್ಮ ಚಾಲಕರ ಟ್ರೇಡ್ ಯೂನಿಯನ್ ಅಸೋಸಿಯೇಷನ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಭಾನುವಾರ ನಿಮ್ಮ ಇಡೀ ಟ್ರೂಪ್ ಅವರು, ಇಡೀ ಗ್ಯಾಂಗ್ ಅವರು ಯಾರು ಕೂಡ ಏನೋ ರಸ್ತೆಗಿಳಿಯಲ್ವಾ? ಏನ್ ಸಮಾಚಾರ ಸರ್? ಖಂಡಿತ ನಮ್ಮ ವಾಣಿಜ್ಯ ಬಳಕೆ ವಾಹನ ಏನಿದಾವೆ, ಲಾರಿ ಆಗ್ಬೋದು, ಮತ್ತೆ ವಾಣಿಜ್ಯ ಬಳಕೆ ಬಸ್ಗಳಾಗ್ಬೋದು, ಹಾಗೆ ನಮ್ಮ ಓಲಾ ಉಬರ್ ವೆಹಿಕಲ್ ಗಳಾಗ್ಬೋದು, ಕಾಲ್ ಸೆಂಟರ್ ವೆಹಿಕಲ್ಸ್ ಗಳಾಗ್ಬೋದು, ಟೂರಿಸ್ಟ್ ವೆಹಿಕಲ್ ಗಳಾಗ್ಬೋದು, ಈ ಎಲ್ಲಾ ಚಾಲಕರುಗಳು ಕೂಡ ನರೇಂದ್ರ ಮೋದಿ ಅವರು ಏನು ಒಂದು ಭಾನುವಾರದ ಈ ಒಂದು ಕಾರ್ಯಾಚರಣೆ, ಕೊರೋನಾ ಅನ್ನೋ ಒಂದು ಕಾರ್ಯಾಚರಣೆಗೆ ಕೈಗೂಡಿಸ್ಬೇಕು ಅಂತ ಹೇಳಿದ್ದಾರೆ. ಯಾಕಂದ್ರೆ ರಾಜ್ಯದ ಹಿತ ನಮ್ಮೆಲ್ಲರ ಹೊಣೆ. ತುಂಬಾ ಜನ ಟಿಕ್ ಟಾಕ್ ಇಂದ ಹಿಡಿದು ಎಲ್ಲಾ ಕಡೆ ಸಾಮಾಜಿಕ ಜಾಲತಾಣ ಡ್ರೈವರ್ಸ್ ಗಳೆಲ್ಲ ಒಂದು ವಿಡಿಯೋ ಮಾಡಿ ಬಿಡ್ತಾ ಇದ್ರು. ಅಯ್ಯೋ ನಮ್ಗೆ ಎಷ್ಟೋ ದಿನದಿಂದ ನಮ್ಗೆ ಯಾವ್ದು ಟ್ರಿಪ್ಪೇ ಬರ್ತಾ ಇಲ್ಲ, ಒದ್ದಾಡ್ತಾ ಇದೀವಿ, ಹೆಂಗ್ EMI ಕಟ್ಟೋದು ಅಂತ ಒದ್ದಾಡ್ತಿದೀವಿ ಅಂತ. ಬಟ್ ಈ ತರದೊಂದು ಭಾನುವಾರ ಬಂತು ಅಂದಾಗ ಅವ್ರಿಗೆ ಇಲ್ಲಪ್ಪ ಆಗಿದ್ದಾಗ್ಲಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಾವು ಸಾತ್ಕೊಳ್ಳೋಣ ಅಂತ ಎಲ್ಲರೂ ಹೇಳ್ತಾರ ಸರ್ ಚಾಲಕರು? ಸರ್, ಇಲ್ಲಿ ಕೊರೋನಾ ಬಂದು ಸಾಯ್ತಾ ಇದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬ್ಯಾಂಕ್ ಕಂತುಗಳದು ಹಾವಳಿ ಯಾವ ರೀತಿ ವಸೂಲಿ ಮಾಡ್ತಾರೆ ಅಂದ್ರೆ,
ಸೂಕ್ಷ್ಮಾಣು ಜೀವಿಗಿಂತನೂ ಅತಿ ಹೆಚ್ಚಿನ ರೀತಿಯಲ್ಲಿ ಒತ್ತಡ ಕೊಡುವಂತ ಕೆಲಸ ಈ ಪ್ರೈವೇಟ್ ಬ್ಯಾಂಕ್ಗಳು, ಖಾಸಗಿ ಪ್ರೈವೇಟ್ ಬ್ಯಾಂಕ್ನವರು ಒತ್ತಡ ಕೊಡ್ತಾ ಇದ್ದಾರೆ. ಆಯ್ತು, ಕೊರೋನಾ ಬಂದ್ ಸಾಯ್ತಾ ಇಲ್ಲ, ನಮ್ಗೆ ಈ ಲೋನ್ ಹಾವಳಿಗಳಿಂದನೇ ಜಾಸ್ತಿ ಸಾಯುವಂತ ಪರಿಸ್ಥಿತಿ ಆಗಿದೆ. ಆ ದುಡಿಮೆಗೆ ತೊಂದರೆ ಆಗಿದೆಯಲ್ಲ ಕೊರೋನಾ ಈ ಹಾವಳಿಯಿಂದಾಗಿ, ಬಟ್ ಅದನ್ನ ಭಾನುವಾರ ನಾವು ಸಾಥ್ ಕೊಡ್ತೀವಿ ಅಂತ ಹೇಳ್ತಿದಾರ ಸರ್? ಖಂಡಿತ ಸರ್, ಖಂಡಿತ ಸಾಥ್ ಕೊಡ್ತಾರೆ. ಸೊ ಹಾಗಾದ್ರೆ ಯಾವುದೇ ಚಾಲಕರು ಕೂಡ ಭಾನುವಾರ ಬೆಳಗ್ಗೆಯಿಂದ ರಾತ್ರಿ 9 ಗಂಟೆ ತನಕ ರಸ್ತೆಗೆ ಇಳಿಸಲ್ಲ? ಖಂಡಿತ ಇಳಿಯೋದಿಲ್ಲ ಸರ್, ಯಾಕಂದ್ರೆ ನಾಡಿನ ಹೊಣೆ ನಮ್ಮೆಲ್ಲರ ಜವಾಬ್ದಾರಿ ಇರುತ್ತಲ್ಲ ಸರ್. ವೆರಿ ಟ್ರೂ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡಿದ್ದಕ್ಕೆ. ಶ್ರೀ ಸೋಮಶೇಖರ್, ಟ್ರೇಡ್ ಯೂನಿಯನ್ ಚಾಲಕರ ಸಂಘದ ಅಧ್ಯಕ್ಷರು. ಇದೀಗ ನಿರ್ಮಾಪಕರ ಸಂಘದ ಅಧ್ಯಕ್ಷರಾದಂತಹ ಪ್ರವೀಣ್ ರಾಮಕೃಷ್ಣ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಭಾನುವಾರ ಅಂದ್ರೆ ಅಫ್ಕೋರ್ಸ್ ತುಂಬಾ ಜನಕ್ಕೆ ರಜಾ ಇರುತ್ತೆ, ಆದ್ರೆ ಸಿನಿಮಾ ಅಥವಾ ಈ ತರ ಎಂಟರ್ಟೈನ್ಮೆಂಟ್ ಅಲ್ಲಿ ಇರೋರಿಗೆ ಯಾವ ದಿನ ಆದ್ರೆ ಶೂಟಿಂಗ್ ಅಂತೂ ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ ಮೀಡಿಯಾಗಳಲ್ಲಿ. ಸೊ ಹಾಗಾಗಿ ಈ ಭಾನುವಾರ ಹೇಗಿರುತ್ತೆ ಸರ್? ಸರ್ ಭಾನುವಾರ ಎಲ್ಲರೂ ನಮ್ಮ ಪ್ರಧಾನಮಂತ್ರಿಯವರು ಕರೆ ಕೊಟ್ಟಿರಿಂದ ಪ್ರತಿಯೊಬ್ಬರು ಕೂಡ ಬೆಂಬಲ ಸೂಚಿಸಲೇಬೇಕಾಗತ್ತೆ. ಇದು ಬೇರೆ ಯಾವುದೇ ರೀತಿಯ ತೊಂದರೆಗಳಲ್ಲ. ಇದು ನಮ್ಗೆ ಬಂದಿರೋ ನಮ್ಮ ಆರೋಗ್ಯ ದೃಷ್ಟಿ, ಜೀವನ ಇಂಪಾರ್ಟೆಂಟ್. ಆ ಜೀವನಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದನ್ನ ನಮ್ಮ ಅವರ ದೇಶದ ಪ್ರಧಾನಮಂತ್ರಿಗಳು ಎಲ್ಲ ಕರೆ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಸಂಪೂರ್ಣವಾದ ಚಿತ್ರರಂಗ ಸಮೇತ ಸಂಪೂರ್ಣವಾದ ಬೆಂಬಲವನ್ನ ಕೊಡ್ತಾ ಇದೀವಿ. ಸೊ ಅದಕ್ಕೆ ಬೆಂಬಲಕ್ಕೆ ಪ್ರವೀಣ್ ಸರ್ ಹೆಂಗೆ ಅಂದ್ರೆ ಒಂದಿನ 2 ದಿನ ಕಡಿಮೆ ಆಯ್ತು, ಶೂಟಿಂಗ್ ಗಳು ಕ್ಯಾನ್ಸಲ್ ಆಯ್ತು ಅಂದಾಗ ದೊಡ್ಡ ನಟರಿಗೆ ಅಥವಾ ನಿರ್ಮಾಪಕರಿಗೆ ಮ್ಯಾಟರ್ ಆಗದೆ ಇದ್ರು, ಅವತ್ತಿನ ದಿನ ದುಡ್ಕೊಂಡು ಅವತ್ತು ತಿಂತಾ ಇರ್ತಾರಲ್ಲ, ಅವ್ರಗಳ ಹಿತದೃಷ್ಟಿ ಏನಾದ್ರು ಇದೆಯಾ? ಅಥವಾ ಅವರು ಎಲ್ಲ ಇಲ್ಲಪ್ಪ ನಾನು ಒಂದಿನ ನಾನು ಬರಲ್ಲ? ಸರ್ ಇದು ಏನಾಗುತ್ತೆ, ಯಾವ್ದೋ ಈಗ ಜನಗಳು ಯಾರೋ ಧರಣಿ ಮಾಡ್ತಾವ್ರೆ, ಇನ್ನೊಂದು ಸಮಸ್ಯೆ ಇದೆ ಅಂದಾಗ ನಾವ್ ಏನ್ ಬೇಕಾದ್ರೂ ಸಾಲ್ವೇಷನ್ ಮಾಡಿ ಆ ದಿನಗೂಲಿ ಅವರಿಗೆ ತೊಂದರೆ ಆಗುತ್ತೆ, ನಾವು ಅದನ್ನ ಸಾಲ್ವೇಷನ್ ಮಾಡ್ಬೋಯ್ತು. ಇದು ಪ್ರಕೃತಿಯಿಂದ ಆಗಿರ್ತಕ್ಕಂಥದ್ದು. ಸೊ ಇದನ್ನ ನಾವು ನಿಲ್ಲಿಸ್ಬೇಕು ಅಂದ್ರೆ ಈಗಾಗಲೇ ಡಾಕ್ಟರ್ ಅದಕ್ಕೆ ಏನಾದ್ರು ಔಷಧಿಯನ್ನ ಕಂಡುಹಿಡಿತಿದ್ದಾರೆ. ಅದು ಎಷ್ಟು ದಿವಸದಲ್ಲಿ ನಮ್ಗೆ ಅದು ಬರ್ತದೆ ಅನ್ನೋದು ನಮಗೂ ಗೊತ್ತಿಲ್ಲ. ನಿರ್ಮಾಪಕರ ಸಂಘದಿಂದ ಎಲ್ಲಾ ಕಡೆ ಕೂಡ ಮಾಹಿತಿ ಹೋಗಿದೆ, ಯಾರು ಶೂಟಿಂಗ್ ಮಾಡಬಾರ್ದು, ಯಾರು ಬರಲ್ಲ ಅವತ್ತು ಅಂತ. ಶೂಟಿಂಗ್ ಯಾರು ಮಾಡಬಾರ್ದು ಸರ್. ನಾವು ಯಾಕೆ ನಿನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ, ಬಟ್ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ನಿಂತು, ದೊಡ್ಡ ನಟರುಗಳ ಶೂಟಿಂಗ್ ಎಲ್ಲ ನಿಂತು ಹೋಗಿದೆ. ಈ ಕಬ್ಜಾ ಶೂಟಿಂಗ್ ನಿಲ್ಸಿದ್ದಾರೆ, ಆಮೇಲೆ ರಾಬರ್ಟ್ ಶೂಟಿಂಗ್ ನಾವು ಮಾಡ್ಬೇಕಿತ್ತು, ಅವರು ನಿಲ್ಸಿದ್ದಾರೆ. ಯುವರತ್ನ ನಲ್ಲಿ ನಿಲ್ಸಿದ್ದಾರೆ, ಆಮೇಲೆ ಸುದೀಪ್ ತೋರ್ ಪಿಕ್ಚರ್ ಸ್ಟಾರ್ಟ್ ಆಗಬೇಕಿತ್ತು, ಅದು ಕೂಡ ನಿಲ್ಸಿದ್ದಾರೆ. ಮೇಜರ್ ಆಲ್ಮೋಸ್ಟ್ ಅಲ್ಲಿ ನಿಲ್ಸಿದೆ. ಒಕ್ಕೂಟಕ್ಕೂ ಕೂಡ ಕನ್ಫರ್ಮ್ ಮಾಡ್ಕೊಂಡ್ವಿ. ಅವರಿಗೆ ಗಮನಕ್ಕೆ ಬಂದಿರುತ್ತೆ, ಯಾವ್ದೋ ಶೂಟಿಂಗ್ ನಡೀತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀ ಪ್ರವೀಣ್ ರಾಮಕೃಷ್ಣ, ನಿರ್ಮಾಪಕರ ಸಂಘದ ಅಧ್ಯಕ್ಷರು. ಭಾನುವಾರ ಯಾವುದೇ ಚಲನಚಿತ್ರದ ಯಾವುದೇ ಶೂಟಿಂಗ್ ಕೂಡ ಚಿತ್ರೀಕರಣ ಕೂಡ ಅವತ್ತು ನಡೆಯಲ್ಲ, ನಾವೆಲ್ಲರೂ ಕೂಡ ಸಾಥ್ ಕೊಡ್ತಿದ್ದೀವಿ ಅಂತಿದ್ದಾರೆ. ರಸ್ತೆಗೆ ಯಾವುದೇ ವೆಹಿಕಲ್ಸ್ಗಳು ಇಳಿಯಲ್ಲ, ಓಲಾ, ಊಬರ್, ರಿಕ್ಷಾಗಳು ಯಾವುದು ಕೂಡ. ಈ ಕ್ಷಣ ಮಗದೊಂದು ಕೊರೋನಾ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜನತಾ ಕರ್ಫ್ಯೂಗೆ ಪೆಟ್ರೋಲ್ ಬಂಕ್ ಮಾಲೀಕರು ಕೂಡ ಬೆಂಬಲ ಸೂಚಿಸ್ತಾ ಇದ್ದಾರೆ. ಅಂದ್ರಂಥ ಇದು ಇಡೀ ರಾಜ್ಯವ್ಯಾಪಿ ಅಲ್ಲ, ಶಿವಮೊಗ್ಗ ಜಿಲ್ಲೆ ಪೆಟ್ರೋಲ್ ಬಂಕ್ ಮಾಲೀಕರ ಬೆಂಬಲ ಕೊಡ್ತಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಪೆಟ್ರೋಲ್ ಬಂಕ್ ಕಾರ್ಯ ಭಾನುವಾರ ಸ್ಥಗಿತಗೊಂಡಿರುತ್ತೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ನಿನ್ನೆ ಪ್ರಧಾನಮಂತ್ರಿಯವರು ಇಡೀ ದೇಶಕ್ಕೆ ಒಂದು ಕರೆ ಕೊಟ್ಟರು, ನಾವು ಜನತಾ ಕರ್ಫ್ಯೂನ ಮಾಡಬೇಕು ಭಾನುವಾರ ಬೆಳಿಗ್ಗೆ 7ರಿಂದ ಸಂಜೆ ರಾತ್ರಿ 9ರ ತನಕ ಅಂತ. ಇದು ಮಾಡ್ತಾ ಇರೋವಂಥದ್ದು ಅವರಿಗೋಸ್ಕರ ಅಂತ ಅಲ್ಲದೆ ಇಡೀ ಭಾರತದ ಒಳಿತಿಗೋಸ್ಕರ ಅವರು ಕರೆ ಕೊಟ್ಟಿರುವಂಥ ಸಂದರ್ಭದಲ್ಲಿ ನಾವು ಪೆಟ್ರೋಲ್ ಬಂಕಿನ ಎಲ್ಲ ಮಾಲೀಕರು ಇವತ್ತು ಬೆಳಿಗ್ಗೆ ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಮಾತಾಡಿ ಇದನ್ನು ನಾವು ಕೂಡ ಅವರಿಗೆ ಸಹಕರಿಸಬೇಕು. ಯಾಕಂದರೆ ಪೆಟ್ರೋಲ್ ಬಂಕನ್ನು ಕೂಡ ನಾವು ಬಂದ್ ಮಾಡಿದ್ರೆ ಸಾಕಷ್ಟು ಜನ ಹೊರಗಡೆ ಹೋಗೋರು ಸಂಖ್ಯೆನೂ ಕಡಿಮೆ ಆಗುವಂಥ ಸಂದರ್ಭಗಳು ಇರುತ್ತೆ. ಮತ್ತು ಹರಡುವಿಕೆ ಏನಿದೆ ಇದು ದೇಶದಲ್ಲಿ ಆಗ್ತಾ ಇರುವಂಥದ್ದನ್ನು ಇದು ನಿಲ್ಲಿಸಬೇಕು ಅಂತ ಒಂದೇ ಕಾರಣದಿಂದ ಅವರಿಗೆ ಪೂರ್ಣ ಬೆಂಬಲವನ್ನು ಕೊಟ್ಟು ಬೆಳಗ್ಗೆ 6ರಿಂದ ಸಂಜೆ 6ರ ತನಕ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲು ಮತ್ತು ಡೀಸೆಲ್ ವ್ಯಾಪಾರವನ್ನು ಸ್ಥಗಿತ ಮಾಡ್ತೇವೆ. ಆದಷ್ಟು ಗ್ರಾಹಕರು ಹಿಂದಿನ ದಿವಸ ಬೇಕಾದರಲ್ಲಿ ಅವರು ಶನಿವಾರನೇ ಅವರು ತುಂಬಿಸ್ಕೋಬೋದು, ತಗೋಬೋದು ಅನ್ನೋವಂಥ ಕರೆನೂ ಈಗಾಗಲೇ ನಾವು. ಈ ಕ್ಷಣ ಕೆಪಿಸಿಸಿ ಅಂಗಳದಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಭೀತಿ ಒಂದ್ ಕಡೆ ಇದೆ, ಇದರ ನಡುವೆ 100 ಜನರನ್ನ ಸೇರಿಸಿ ಸಭೆ ಮಾಡ್ತಿದ್ದಾರೆ ಕೆಪಿಸಿಸಿಯಲ್ಲಿ. 100 ಜನರನ್ನ ಸೇರಿಸಿಕೊಂಡು ಸಭೆ ನಡೆಸ್ತಿರೋರು ಯಾರು? ಡಿ.ಕೆ. ಶಿವಕುಮಾರ್ ಅವರು. ಎಲ್ಲಾ ಜಿಲ್ಲೆಯ ಪದಾಧಿಕಾರಿಗಳನ್ನ ಕರೆದು ಸಭೆ ನಡೆಸ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ಈ ಕ್ಷಣ ಬರ್ತಾ ಇದೆ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಕೊರೋನಾ ಬ್ರೇಕಿಂಗ್ ನ್ಯೂಸ್ ನಲ್ಲಿ
ಮಾನ್ಯ ಸಚಿವರೇ ಸದನದಲ್ಲಿ ಹೇಳಿರುವ ಹಾಗೇನೆ 50 ಜನ 60 ಜನದ ಮೇಲೆ ಯಾರು ಇರೋಂಗೆ ಇಲ್ಲ, ಒಂದು ಪ್ರೋಗ್ರಾಮ್ ಮಾಡೋಂಗಿಲ್ಲ, ಯಾರು ಸೇರಂಗಿಲ್ಲ, ಮನೆ ಒಳಗಡೆ ಲಾಕ್ ಆಗಿ ಅಂತ ಹೇಳ್ತಿರ್ಬೇಕಾರೆ ಈ ಸರಿಸುಮಾರು 200 ಜನ ಇದ್ದಾರೆ, 100 ಜನ ಇದ್ದಾರೆ ಅಂದ್ರೆ ಕ್ಯಾನ್ ಯು ಇಮ್ಯಾಜಿನ್? ಇದು ನಡೆಸ್ತಾ ಇರೋರು ಯಾರು? ಡಿ ಕೆ ಶಿವಕುಮಾರ್ ಅವರು ಸಭೆಗಳನ್ನ ನಡೆಸೋ ಹಾಗಿಲ್ಲ ಅಂತ ಹೇಳಿದ್ರು ಕೂಡ ಸರ್ಕಾರ ಆದೇಶದ ನಡುವೆಯೂ ಡಿ ಕೆ ಶಿವಕುಮಾರ್ ಅವರು ಈ ಸಭೆಯನ್ನು ನಡೆಸ್ತಿದ್ದಾರೆ. ನಿಯಮ ಜಾರಿ ಇದ್ರೂ ಕೂಡ 200ಕ್ಕೂ ಹೆಚ್ಚು ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು. ಜನಪ್ರತಿನಿಧಿಗಳೇ ಹಿಂಗೆ ಮಾಡಿದ್ರೆ ಜನರು ಏನ್ ಮಾಡ್ತಾರೆ ಅನ್ನೋದು ಈಗ ಜನಸಾಮಾನ್ಯರಲ್ಲಿ ಮೂಡಿರುವಂತಹ ದೊಡ್ಡ ಪ್ರಶ್ನೆ. ಬರುವ ಭಾನುವಾರ 22ನೇ ತಾರೀಕು ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಿದ್ದಾರೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು. ಇದೀಗ ಜನತಾ ಕರ್ಫ್ಯೂಗೆ ಕನ್ನಡ ಸಿನಿಮಾ ರಂಗ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದೆ. ಸ್ಯಾಂಡಲ್ವುಡ್ನ ನಟಿ ರಾಗಿಣಿ ದ್ವಿವೇದಿ ಇದಕ್ಕೆ ತಮ್ಮ ಬೆಂಬಲವನ್ನು ಈ ಮೂಲಕ ಸೂಚಿಸ್ತಾ ಇದ್ದಾರೆ. ನಟ ಪ್ರೇಮ್ ದೊಡ್ಡ ಮನೆ ಕುಟುಂಬದ ಬೆಂಬಲ ಕೂಡ ದೊಡ್ಡ ಮಟ್ಟದಲ್ಲಿದೆ. ಈ ಕ್ಷಣ ಬರ್ತಾ ಇದೆ ಕೊರೋನಾ ಬ್ರೇಕಿಂಗ್ ನ್ಯೂಸ್. ಕನ್ನಡ ಚಿತ್ರರಂಗದ ಬೆಂಬಲ ಜನತಾ ಕರ್ಫ್ಯೂಗೆ. ಪ್ರಧಾನಿ ಒಳ್ಳೆ ಕಾರಣಕ್ಕೆ ಜನತಾ ಕರ್ಫ್ಯೂಗೆ ಕರೆ ಕೊಟ್ಟಿದ್ದಾರೆ. ಹಾಗಾಗಿ ಜನತಾ ಕರ್ಫ್ಯೂಗೆ ನಾವೆಲ್ಲರೂ ಕೂಡ ಬೆಂಬಲಿಸೋಣ, ಕುಟುಂಬದ ಜೊತೆ ಹೆಚ್ಚು ಕಾಲ ಕಳೆಯೋಣ, ಒಳ್ಳೆ ಸಮಯ ಅಂತ ರಾಗಿಣಿ ದ್ವಿವೇದಿ ಕೂಡ ಮಾತಾಡಿದ್ದಾರೆ. ದೊಡ್ಡ ಮನೆ ಕುಟುಂಬ ಕೂಡ ಸಾಥ್ ಕೊಟ್ಟಿದೆ. ನಟ ಪ್ರೇಮ್ ಕೂಡ ಈ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಸ್ಪೆಷಲ್ ಮೆಸೇಜ್ ಇರೋದು ನಮ್ಮ ಸ್ಪೆಷಲ್ ಸಂಡೇ ಆಕ್ಟಿವಿಟಿ ಬಗ್ಗೆ. ಜನತಾ ಕರ್ಫ್ಯೂ ಒಂದು ಸ್ಪೆಷಲ್ ಆಕ್ಟಿವಿಟಿ ಅಥವಾ ಒಂದು ಸ್ಪೆಷಲ್ ಇನಿಸಿಯೇಷನ್ ಅನೌನ್ಸ್ ಮಾಡಿದ್ದಾರೆ ದ ರೆಸ್ಪೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ನರೇಂದ್ರ ಮೋದಿಜಿ. ಸೊ ನನ್ನ ಕಡೆಯಿಂದ ನಿಮ್ಮೆಲ್ರಿಗೂ ಏನ್ ರಿಕ್ವೆಸ್ಟ್ ಇದೆ ಅಂದ್ರೆ ದಯವಿಟ್ಟು ಇದು ಜನತಾ ಕರ್ಫ್ಯೂನ ಫಾಲೋ ಮಾಡಿ. ಐ ಥಿಂಕ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆನಪಿರ್ಲಿ ಪ್ರೇಮ್. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತಾ ಕರ್ಫ್ಯೂಗೆ ಇದೇ ಭಾನುವಾರ 22ನೇ ತಾರೀಕು ಏನು ಕರೆ ಕೊಟ್ಟಿದ್ದಾರೆ ಅದಕ್ಕೆ ಬದ್ಧವಾಗಿ ನಾನು ಮತ್ತೆ ನನ್ನ ಫ್ಯಾಮಿಲಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಮನೆಯಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕರ್ನಾಟಕ 6 ರಾಜ್ಯಗಳ ಜೊತೆ ನೆರೆಹೊರೆಯವರ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಆ ಗಡಿ ಭಾಗ ಎಷ್ಟು ಮಟ್ಟಿಗಿದೆ, ಅಲ್ಲೇನು ನಡೀತಾ ಇದೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಒಂದು ಚಿಕ್ಕ ಬ್ರೇಕ್, ಎಲ್ಲೂ ಹೋಗ್ಬೇಡಿ, ಕಾಯ್ತಾ ಇರಿ.